ಇವೆಲ್ಲ ಬಿ ಜೆ ಪಿಯವರ ಹುನ್ನಾರ. ಅವ್ರಿಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಏನೋ ಬೇರೆ ರೀತಿ ಇರ್ತಾರೆ, ಅವರ ಆಗ್ತಕ್ಕಂಥ ಬಲೆಗೆ ಸಿಕ್ಕಾಕೊಂಡಿರ್ತಾರೆ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದರು. ಆ ರೀತಿ ಇಲ್ಲ. ನಮ್ಮ ಉಪಮುಖ್ಯಮಂತ್ರಿಗಳು ಭಾಳ ಜವಾಬ್ದಾರಿಯಿಂದ ಇದ್ದಾರೆ. ಅದರಿಂದ ಅವ್ರಿಗೆ ಏನು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿದೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕುಂಭಮೇಳಕ್ಕೆ ಹೋಗಿರ್ತಕ್ಕಂಥದ್ದು ನಮ್ಮ ನಂಬಿಕೆ. ಕುಂಭಮೇಳ ಏನು ಇವತ್ತು ಪ್ರಾರಂಭ ಆಯಿತಾ? ಇವತ್ತು 150 ವರ್ಷ ಆದಮೇಲೆ ತಾನೇ ಆಗಿರೋದು. ಮತ್ತು ಈಗ ಈ ಮಹಾಕುಂಭಮೇಳ ಪ್ರತಿ ಬೇರೆ ಬೇರೆ ಸಂದರ್ಭದಲ್ಲಿ ಆಗಲ್ವ? ಈಗ ಮಸ್ತಕಾಭಿಷೇಕ ಆಗಲ್ವ 12 ವರ್ಷಕ್ಕೊಂದ್ಸತಿ? ಇದೆಲ್ಲ ಏನು ಬಿ ಜೆ ಪಿಯವರ ಅಸ್ತಿತ್ವಕ್ಕೆ ಬಂದಮೇಲೆ ಆಯಿತಾ? ಹಿಂದೆಯಿಂದ ಎಲ್ಲ ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ವಾ? ಇದರಿಂದ ಅವರು ಇದನ್ನು ಹೈಜಾಕ್ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ನಾವೇ ಹಿಂದೂಗಳು, ಈಗ ಬೇರೆಯವರೆಲ್ಲ ಹಿಂದೂಗಳಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ನಮ್ಮ ಧರ್ಮದ ಬಗ್ಗೆ ನಮ್ಗೆ ಅಪಾರವಾದಂಥ ಪ್ರೀತಿ ಇದೆ. ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ದೇವರ ಮೇಲೆ ಅಪಾರವಾದಂಥ ಗೌರವ ಇದೆ. ಅದರಿಂದ ನಮ್ಮ ಧರ್ಮದ ಬಗ್ಗೆ ಅವ್ರು ಯಾರೂ ನಮಗೆ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ.